ಎಂತದೆ ಅದು? ಇದು ನುಗ್ಗಿ ಸೊಪ್ಪು. ನುಗ್ಗಿ ಸೊಪ್ಪು ಅದನ್ನ ಚಟ್ನಿ ಮಾಡಲು ಬತ್ತು, ತಂಬಳಿ ಮಾಡಲು ಬತ್ತು, ನುಗ್ಗಿ ಸೊಪ್ಪಿನ ಸಾರು ಮಾಡಲು ಬತ್ತು ಎಲ್ಲ ಬತ್ತು. ಇದರಲ್ಲಿ ಕ್ಯಾಲ್ಸಿಯಮ್ಮು ಅದು ರಸದಲ್ಲಿ ನುಗ್ಗಿ ಸೊಪ್ಪಿನ ರಸ 10 ಹನಿ ರಸದಲ್ಲಿ ಒಂದು ಕೋಳಿ ಮೊಟ್ಟೆ ಶಕ್ತಿ ಇರ್ತದೆ ಅದರಲ್ಲಿ. ಟಾನಿಕ್ ಇರ್ತದೆ ಇದರಲ್ಲಿ, ವಿಟಮಿನ್ ಬಿ ಎ ಎಲ್ಲ ಇರ್ತು. ಟಾನಿಕ್ಕು ಕ್ಯಾಲ್ಸಿಯಮ್ಮು ಇದೆಲ್ಲ ಇರ್ತಾ ಭಾರಿ ಚಲೋದು ಇದು. ಮತ್ತು ಇದು ಪಪ್ಪಾಯಿ ಎಲೆ ಸೊಪ್ಪು ಇದೆ ಅಂತದಕ್ಕೆ ಬತ್ತು ಅಂದರೆ, ಈ ಸೊಪ್ಪಿನ ರಸ ತೆಗೆದು ಈ ಬೆಳೆ ರಕ್ತ ಕಣ ಕಡಿಮೆ ಆಗ್ತದೆ. ಡೆಂಗ್ಯೂ ಅಥವಾ ಆ ಡೆಂಗ್ಯೂ ಆದರೆ ಇದರ ರಸ ತೆಗೆದು 2 ಚಮಚ ರಸ ಕೊಡ್ತಾ ಕುಡಿಯಲೆ, ಬೆಳಗಾಗಿ ಕುಡಿಯಲು ಕೊಡ್ತಾ. ಹೊಸದೊಟ್ಟೆಯಲ್ಲಿ ಬೆಳೆ ರಕ್ತ ಕಣ ಆಗ್ತಿದ್ರಲ್ಲಿ, ಹೊಸದೊಟ್ಟೆಯಲ್ಲಿ. ಇದಕ್ಕೆ ನಿಂಬೆ ಹುಲ್ಲು ಅಂತ, ನಿಂಬೆ ಹುಲ್ಲು ಮುರಿದು ಮೂಸಿರೆ ನಿಂಬೆ ಹಣ್ಣಿನ ಪರಿಮಳ, ಘಮ 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 ಪರಿಮಳ, ಇದನ್ನು ಚಟ್ನಿ ಮಾಡಲು ಬತ್ತು. ಆಮೇಲೆ ಅದು ಭಾರಿ ರುಚಿನೂ ಆಗ್ತು ಊಟಕ್ಕೆ. ಇದು ಜೀರ್ಣ ಶಕ್ತಿ ಆಗ್ತು ಇದರಲ್ಲಿ. ಆಹಾರ ಜೀರ್ಣ, ಲಿವರಿಗೆಲ್ಲ ಭಾರಿ ಒಳ್ಳೆಯದು ಇದು, ಲಿವರಿಗೆ ಚಲೋದು ಇದು. ತಂಬಳಿ ಚಟ್ನಿ ಎಲ್ಲ ಸಾರು ಮಾಡಿದರೆ ಸಾರಿಗೂ 2 ಎಲೆ ಹಾಕಿದರೆ ಘಮ 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 ಪರಿಮಳ ಆಗ್ತದೆ ಇದರಿಂದವ. ಮತ್ತು ಇದು ಕಾಕಪಟ್ಲೆ ಸೊಪ್ಪು ಹೊತ್ತಾ ಇದಕ್ಕೆ. ಕಾಕಪಟ್ಲೆ ಸೊಪ್ಪು ಇದು ಕಾಯಿ, ಇದರದ್ದು ಕಾಯಿ ನನಗೆ ಗಿಡ ಇದ್ದಲ್ಲೆಲ್ಲ ಹೋಗಿ ತೋರಿಸಲು ಆಗ್ತಿದೆಯಲ್ಲ, ಅದಕ್ಕಾಗ ನಾನು ಇಲ್ಲೇ ಎಲ್ಲ ಸೊಪ್ಪು ತಂದ್ಕೊಂಡು ತೋರಿಸ್ತಾ ಇದ್ದೆ. ಕಾಕಪಟ್ಲೆ ಸೊಪ್ಪಿಗೆ ತಂಬಳಿಗೆ ಬತ್ತು, ಕಟ್ನಿಗೆ ಬತ್ತು, ಮತ್ತು ಇದಕ್ಕೆ ಬತ್ತು, ಚಟ್ನಿಗೆ ಬತ್ತು, ಎಲ್ಲದಕ್ಕೂ ಬತ್ತು. ಇದು ಭಾರಿ ಚಲೋದು ಇದು ಲಿವರಿಗೆಲ್ಲ ಭಾರಿ ಚಲೋದು. ಮತ್ತು ಮೋಷನ್ ಗೀಷನ್ ಎಲ್ಲ ಚಲೋ ಆಗ್ತು ಇದ್ರಲ್ಲಿ, ಮೋಷನ್ ಎಲ್ಲ ಚೊಕ್ಕಾಗ್ತು. ಇದು ಹಾಡೆ ಸೊಪ್ಪು ಹೊತ್ತ ಇದಕ್ಕೆ, ಹಾಡೆ ಬಳ್ಳಿ. ಇದರಲ್ಲಿ ಕರೆ ಹಾಕ್ತು, ಇಷ್ಟಿಷ್ಟು ಉದ್ದ ಕರೆ ಹಾಕ್ತು. ಆ ಕಾಳು ಅದರಲ್ಲಿ ಕರೆಲ್ಲ ಕಾಳು ತಂಬಳಿ ಮಾಡಲು ಬತ್ತು. ಮತ್ತು ಇದ್ರ ಚಟ್ನಿ ಮಾಡಲು ಬತ್ತು. ಆ ಕಾಳು ಬೇಯಿಸಿ ಸರಿ ಮಾಡಿ ಅವ್ರು ಹೊರತು ತಂಬಳಿ ಮಾಡಲು ಬತ್ತು. ಮತ್ತು ಈ ಎಲೆಯ ಗಿವುಚಿ ಉರಿ ಮೂತ್ರ ಆದವಕ್ಕೆ ಇನ್ನು ಕೊಡ್ತಾ, ಗಿವುಚಿ ಅದರ ರಸ ಕೊಡ್ತಾ ಕುಡಿಯಲೆ, ಉರಿ ಮೂತ್ರ ಆದವಕ್ಕೆ ತಂಬಳಿನೂ ಮಾಡಿ ಹಾಕ್ತಾ. ತಂಬಳಿ ಮಾಡಿ ಹಾಕಿದ್ರು ಉರಿ ಮೂತ್ರ ಕಡಿಮೆ ಆಗ್ತು. ಹೀಟ್ ಆದವಕ್ಕೆಲ್ಲ ಬತ್ತು ಇದು, ಹೀಟ್ ಆದವಕ್ಕೆಲ್ಲ ಚಲೋದು ಭಾರಿಯ. ಕೆಲವರಿಗೆ ಸೊಪ್ಪು ಹೊತ್ತ ಇದ್ರ ಸೊಪ್ಪ ಚಟ್ನಿ ಸಾರು ಆಮೇಲೆ ತಂಬಳಿ ಇದೆಲ್ಲ ಮಾಡಿದರೆ ಇದು ಕಾಂಬಳಿ ಭಾರಿ ಚಲೋ. ಕಾಂಬಳೆ ತಡೆಗಟ್ತು ಇದು, ಕಾಂಬಳೆ ಆಗ್ತಿಲ್ಲ ಮುಂದೆ, ನಿರೋಧಕ ಕಾಂಬಳಿಗೆ. ಮತ್ತು ಭಾರಿ ಚಲೋದು ಇದು ಬೇರು, ಇದು ಸೊಪ್ಪು ಇದೆಲ್ಲ ಭಾರಿ ಚಲೋದು ಇದು ಬಾಸಿದೆ. ಇದು ಲಿಂಬೆ ಎಲೆನೂ ಒಂದು ರೀತಿಯಲ್ಲಿ ಚಲೋದೇ ಅದಕ್ಕೋದು. ತಂಬಳಿ ಯಾವುದೇ ತಂಬಳಿ ಮಾಡಿದ್ರು ಒಂದೊಂದು ಎಲೆ ಹೊರದು ಹಾಕ್ಬಿಟ್ರೆ ಘಮ 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 ಪರಿಮಳ ಆಗ್ತು. ನಿಂಬೆ ಹಣ್ಣಿಂದಂಗಿದ್ದೇ ಘಮ ಘಮ ಪರಿಮಳ ಆಗ್ತು. ಮತ್ತು ಅದರಿಂದ ಜೀರ್ಣ ಶಕ್ತಿ ಅಂತೂ ಆಗ್ತು. ಎಲ್ಲ ತಂಬಳಿಗೂ 11 ಎಲೆ 2 ಎಲೆ ಹುರಿದು ಹಾಕ್ಬಿಟ್ರೆ ಸರಿ ಸೊಪ್ಪಿನ ಸಂತಿಗೆ. ನಿಂಬೆ ಎಲೆ ಇದು ಆಯ್ತಾ. ಕಡಿ ಇದೆ ಬೂತ್ನಾಲ್ಕನ ಸೊಪ್ಪು ಹೊತ್ತ, ಇದರ ಕಟ್ನೆನೂ ಮಾಡ್ತಾ, ಮತ್ತು ತಂಬಳಿನೂ ಮಾಡ್ತಾ. ಮತ್ತು ಈ ಹೊಟ್ಟೆ ನೋವು ಗಿಟ್ಟೆ ನೋವು ಬಂದವಕ್ಕೆ ಇದನ್ನ ಏನು ಮಾಡ್ತಾ ಅಂದರೆ ಸೊಪ್ಪ ಇದು ಒಂಥರ ಪರಿಮಳ ಅಕ್ಕದ ಘಮ ಘಮ ಪರಿಮಳ. ಇದು ಸೇರಾಗಿದ್ದವಕ್ಕೆ ಸ್ವಲ್ಪ ಸುಟಿ ಹೇಳ್ತಾ ಅಷ್ಟೇ, ಅದು ಭಾರಿ ಚಲೋ ಇದು. ಹೊಟ್ಟೆ ನೋವು ಇದ್ದವಕ್ಕೆ ಇದ್ರ ಸೊಪ್ಪು ಜೀರಿಗೆ ಎಲ್ಲ ಬೇಯಿಸವು, ಸೊಪ್ಪು ಹಾಕಿ ಜೀರಿಗೆ ಹಾಕಿ ಬೇಯಿಸಿ ಬೀಸವು. ಬೀಸಿ ಅದಕ್ಕೆ ಬೆಲ್ಲ ಹಾಲು ಹಾಕಿ ಕುಡಿಯಲು ಕೊಡವು. ಬೆಲ್ಲನೂ ಹಾಕಿ ಒಡಗೂಡಿಸಿ ಬೀಸಿ ಒಡಗೂಡಿಸವು, ಬೆಲ್ಲ ಹಾಕಿ ಒಡಗೂಡಿಸಿ ಹಾಲು ಹಾಕಿ ಕುಡಿಯಲು ಕೊಡವು. ಹೊಟ್ಟೆ ನೋವು ಹೋಗ್ತು ಇದರಿಂದವ. ಸೊಂಟ ನೋವು ಬಂದರೂ ಹೋಗ್ತು ಇದರಿಂದವ. ಎಲ್ಲ ಮಾಡೋದು ಬತ್ತು ಔಷಧಿ. ಇದು ತೊಂಡೆ ಸೊಪ್ಪು ಗೊತ್ತಾ ಇದಕ್ಕೆ, ತೊಂಡೆ ಸೊಪ್ಪು ತಂಬಳಿ ಮಾಡೋದು ಬತ್ತು. ತಂಬಳಿಗೆ ಭಾರಿ ರುಚಿನೂ ಆಗ್ತು, ಭಾರಿ ತಂಪು ತೊಂಡೆ ಸೊಪ್ಪು.
ಹೀಟಾಗಿ ಏನಾದ್ರು ಹೀಟಿಂದ ಏನಾದ್ರು ಆದರೂ ಅದ್ರ ಸೊಪ್ಪಿನ ತಂಬಳಿ ಮಾಡ್ಕೊಂಡು ಉಂಡ್ರೆ ತಂಪು ಹೋಗ್ತು ತಂಪಾಗ್ತು. ಇದು ತಂಪು, ಇದು ತೊಂಡೆ ಸೊಪ್ಪು. ತೊಂಡೆ ಸೊಪ್ಪು ಇದು ಬೆಳೆ ಹೊಳೆ ದಾಸವಾಳ ಸೊಪ್ಪು ಹೋಗ್ತಾ ಇದಕ್ಕೆ. ಈ ಧಾತು ಹೋಗ್ತಲ್ಲಿ, ಧಾತು ಹೋಗ್ತು. ಧಾತು ಹೋಗ್ತು ಅಂದರೆ ಕೆಲವು ಜನಕ್ಕೆ ಬೆವರಲ್ಲಿ ಹೋಗ್ತು. ಆ ಬೆವರು ಕೆಟ್ಟ ವಾಸನೆ ಒಂದೊಮ್ಮೆ ವಾಸನೆ ಆಗ್ತು ಬೆವರು. ಮತ್ತು ಸಂಡಾಸ್ನಲ್ಲಿ ಹೋಗ್ತು, ಬೆಳೀಕ್ಕೆ ಹೋಗ್ತು. ಸಂಡಾಸ್ನಲ್ಲಿ ಧಾತು ಹೋಗ್ತು ಅಂದರೆ ಅದು ಧಾತು ಹೋಗ್ತು ಅಂದರೆ ಎಲ್ಗಿನ ಇದು ಹೋಗ್ತು, ಎಲ್ಗಿನ ಅಂಶ ಅದರಲ್ಲಿ. ಕಡೆಗೆ ಮೂತ್ರದಲ್ಲಿ ಹೋಗ್ತು ಅಂದರೆ ಮೂತ್ರ ಹೊಯ್ದಲ್ಲಿ ಒಂಥರ ಬೆಳೀಕಾಗ್ತು. ಮಣ್ಣಿನ ನೆಲಕ್ಕೆ ಗೊತ್ತಾಗ್ತದೆ, ಈ ಸಿಮೆಂಟಿನ ನೆಲಕ್ಕೆಲ್ಲ ಹರಿದು ನಡೀತು ಗೊತ್ತಾಗ್ತಿದೆ. ಈ ಮಕ್ಕಗಾಗಲಿ ಸಣ್ಣ ದೊಡ್ಡವಕ್ಕಾಗಲಿ ಅದಕ್ಕೆ ಧಾತು ಒಪ್ಪದು ಹೋಗ್ತ. ಹೊಳಗೇನು ರಾಶಿ ವಾಸನೆ ಆಗ್ತದೆ ಧಾತು ಒಪ್ಪೋಕೆ. ಇದನ್ನು ತಂಬಳಿ ಮಾಡಿ ಇದಕ್ಕೆ ಇದ್ರ ಬೇರ್ನು ಆಕಳ ಹಾಲಲ್ಲಿ ಬೆಳಗಾಗಿ ಎದ್ದು ತೈ ಕೊಟ್ಟರೆ ಧಾತು ಒಪ್ಪದು ಬಂದಾಗ್ತು ಇದರಿಂದವ. ಇದು ತಂಬಳಿನೂ ಈ ಹೂಗ ತಂಬಳಿ ಮಾಡಿದರೆ ತಂಬಳಿ ಧಾತು ಒಪ್ಪದಕ್ಕೂ ಅದು ಚಲೋದೆ ತಂಬಳಿನೂ. ಮತ್ತು ಲಿವರಿಗೂ ಭಾರಿ ಒಳ್ಳೆಯದು ಇದು. ಇರ್ತೀಯ ನಮ್ಮನೇಲೆಲ್ಲ ಮಾಡ್ತಾ ಇರ್ತೀಯ. ಹಂಗ ನಮ್ಮನೇಲಿ ಪದೇ ಪದೇ ಈ ಹೂವು ಆದಂಗೆ ತಂಬಳಿ ಮಾಡ್ತೀಯ, ಚಲೋ ಅಥವಾ ಇದಕ್ಕೆ ಸಣ್ಣಕ್ಕಿ ಎಲೆ ಹೇಳ್ತಾ. ಇದು ಸಣ್ಣಕ್ಕಿ ಎಲೆ, ಇದನ್ನು ಈ ಅಕ್ಕಿ ಪಾಯಿಸುವ ಅಥವಾ ಕೇಸರಿ, ನಾವು ಸಣ್ಣಕ್ಕಿ ಅಲ್ಲದೆ ನಮ್ಮ ಮನೆ ಅಕ್ಕಿನೇ ಕೇಸರಿ ಗೀಸರಿ ಮಾಡೋದಾರಪ್ಪ. ಆ ಅನ್ನಕ್ಕಿ ಎಲೆ ಹಾಕಿ ಬೇಯಿಸ್ಬಿಟ್ರೆ ಸಣ್ಣಕ್ಕಿ ಎಲೆ ಪರಿಮಾಣ ಆಗ್ತು. ಅಕ್ಕಿ ಪಾಯಸ ಮಾಡಿರಂತೂ ಅದನ್ನ ಹಾಕ್ಬಿಟ್ರೆ ಘಮ 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 ಘಮ. ಒಳಗೆ ಕಿಚನ್ ರೂಮ್ನಲ್ಲಿ ಇದನ್ನು ಮಾಡಿದರೆ ಪಾಯಸ ಮಾಡಿದರೆ ಜಗಲಿವರೆಗೆ ಘಮ 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 ಪರಿಮಾಣ ಬಂತು. ಇದು ಅಷ್ಟು ಪರಿಮಾಣ ಇದು ಎಲೆ. ಇದು ಪಾಯಸಕ್ಕೆ. ಅಥವಾ ತುಳಸಿ ಇರ್ತಲ್ಲಿ, ತುಳಸಿ ಮತ್ತು 4 ಬೋಳ್ಕಾಳು, ಜೀರಿಗೆ, ಕೊತ್ತಂಬರಿ ಇದೆಲ್ಲ ಹಾಕಿ ಕಷಾಯ ಮಾಡವು. ಕಷಾಯ ಮಾಡಿ ಜ್ವರ ಬಂದವಕ್ಕೆ, ಥಂಡಿ ಜ್ವರ ಆದವಕ್ಕನ್ನ ಕಣಿ ಹಾಲು ಹಾಕಿ ಕುಡಿಯಲು ಕೊಟ್ಟರೆ ಥಂಡಿ ಜ್ವರ ಹೋಗ್ತು. ಇದು ಸಾಂಬಾರು ಸೊಪ್ಪು ಹೇಳ್ತಾ. ಇದಕ್ಕೆ ದೊಡ್ಡ ಪತ್ರೆ ಹೇಳ್ತಾ. ಎರಡೆರಡು ಹೆಸರು ಇದ್ದು ಇದಕ್ಕೆ. ಇದನ್ನು ಥಂಡಿ ಕೆಮ್ಮ ಆದರೆ ಇದ್ರ ಬಾಡಿಸವು, ಬಂಡಿ ಮೇಲೆ ಹಾಕಿ ಬಾಡಿಸ್ಕೊಂಡು ರಸ ತೆಗೆದು ಅದಕ್ಕೆ ಬೆಲ್ಲ, ಜೇನುತುಪ್ಪ, ಸಕ್ಕರೆ ಹಾಕಲಾಗ ಬೆಲ್ಲ ಜೇನುತುಪ್ಪ ಹಾಕಿ ಕುಡಿಯಲು ಕೊಡವು. ಅಂದರೆ ಥಂಡಿ ಕೆಮ್ಮ ಎಲ್ಲ ಹೋಗ್ತು ಇದರಿಂದವ. ಇದಕ್ಕೆ ಸಾಂಬಾರು ಸೊಪ್ಪು. ಇದು ಗೊಜ್ಜು, ಹಸಿ, ತಂಬಳಿ, ಚಟ್ನಿ ಇದೆಲ್ಲ ಮಾಡಲು ಬರ್ತು. ಇದು ಪಲ್ಯ ಇವೆಲ್ಲ ಮಾಡಲು ಬರ್ತು. ಊರ ಸೊಪ್ಪು ಆಗ್ತಾ ಇದಕ್ಕೆ. ಈ ಥರ ಹೂವು, ಈ ಥರ ಮೊಗ್ಗೆ ಇರ್ತು ಇದಕ್ಕೆ. ಈ ಥರ ಸೊಪ್ಪು ಅದನ್ನು ಕಡ್ದು ಗಾಯಕ್ಕೆ ಆಗಿಂದಾಗ ಆ ಸೊಪ್ಪ ಹಿಂಗೆ ತಿಕ್ಕಿ 4 ಕಾಳು ಉಪ್ಪು ಹಾಕಿ ತಿಕ್ಕಿ ಆ ಗಸಟ್ಟು ಹಾಕಿ ಹಿಡಿದ್ಬಿಟ್ರೆ ಗಾಯದ್ದು ಆಗಿಂದಾಗ ರಕ್ತ ಬಂದಾಗ್ತು. ಮತ್ತು ಸ್ವಲ್ಪ ಹೊತ್ತು ಹಿಡ್ಕೊಂಡಿದ್ರೆ ಸಣ್ಣ ಪುಟ್ಟ ಗಾಯ ಆದ್ರೆ ಕಾಯಿ ಕೂಡಿ ಹೋಗ್ತು. ನಮ್ಮಲ್ಲೆಲ್ಲ ಗಾಯ ಆದರೆ ಇದನ್ನೇ ಮಾಡ್ತೀಯ, ಗಾಯಕ್ಕೆ ಇದನ್ನೇ ಹಾಕೋದೇ. ಯಾರಿಗೂ ಗಾಯ ಆಗಿತ್ತಾ? ಹೌದು, ಅಪ್ಪಂಗೆ ವರ್ಷಕ್ಕೆ 1-2 ಸಲ ಕತ್ತಲ್ಲಿ ಕಟ್ನಲ್ಲಿ ಗಾಯ ಆಗ್ತು. ಅದಕ್ಕೆ ಇದನ್ನೇ ಮಾಡ್ತಾಳೆ ನಾನು. ಆಗ ದೊಡ್ಡ ಗಾಯ ಕೊದ್ದು ರಕ್ತ ಬಂದ್ ಮಾಡ್ಕೊಂಡು ಕಡೆಗೆ ರಕ್ತ ಬಂದ್ ಮಾಡಿದ ಮೇಲೂ ಸುಮಾರು ಗಾಯ ಎಲ್ಲ ಇದರಲ್ಲೇ ಗುಣ ಆಗೋಗ್ತು, ಹಾಕ್ಬಿಟ್ರೆ. ಇದು ಕಿರಾತ್ ಕಡ್ಡಿ ಅಂತ ಇದಕ್ಕೆ. ಇದು ಜ್ವರ ಬಂದವಕ್ಕೆ ಕೊತ್ತಂಬರಿ, ಇದು 2 ಬೋಳ್ಕಾಳು ಬಡ್ದು ಹಾಕಿ ಕಷಾಯ ಬತ್ಸಿ ಬೇಡ 2 ಲೋಟ ನೀರು, 2-2.5 ಲೋಟ ನೀರು ಇಟ್ಕೊಂಡು ಅದರಲ್ಲಿ ಅರ್ಧ ಬತ್ಸಿ ಇಟ್ಕೊಂಡು 4 ಚಮಚ ಕೊಡೋದು ನಾವು ಕುಡಿಯೋದೆ. ಇದು ಕೈ ಆದರೂ ಪರವಾಗಿಲ್ಲ ಕುಡಿಯೋವು. ಅಂದರೆ ಜ್ವರ ಹೋಗ್ತು ಇದರಲ್ಲಿ, ಥಂಡಿ ಜ್ವರ ಇದೆಲ್ಲ ಹೋಗ್ತು. ಕಿರಾತ್ ಕಡ್ಡಿ ಇರ್ತಾಯಿತ್ತು. ಇದು ಮಿಂಚಿ ಕುಡಿಯತ್ತ. ಇದು ಒಂದು ವನಸ್ಪತಿಯ ಮೊದಲೆಲ್ಲ ಹಿಂಗಿದ್ದೆಲ್ಲ ಮಾಡ್ತಿದ್ದೆ. ಹಂಗೆ ಮಿಂಚಿ ಕುಡಿ ಒಂದೆಲ್ಗ ಇದೆಲ್ಲವ. ಈ ಮಿಂಚಿ ಕುಡಿಯ ತಂಬಳಿ ಮಾಡಲು ಬತ್ತು. ಇದು ಚಟ್ನಿ ಮಾಡಲು ಬತ್ತು.
ಇದ್ರ ಮಾಡ್ಕೊಂಡು ಊಟ ಮಾಡಿದರೆ ಲಿವರಿಗೆ ಭಾರಿ ಒಳ್ಳೆಯದು. ಇದು ಲಿವರ್ ಬೆಳವಣಿಗೆ ದೊಡ್ಡ ವೈದ್ಯರೇ ಹೇಳಿದರು ಇದನ್ನು. ನೆಟ್ಗಂಜಿ ಅನ್ನೋ ಹತ್ರ ಕೊಡಲು ಸಹಿತ ಕೊಟ್ಟಿದ್ರು ಈ ಬುಡಬ. ಹಂಗಾಗಿ ನೆಟ್ಗಂಜಿ ಅನ್ನು ಜೀರ್ಣ ಎಲ್ಲ ಆದರೆ ಜೀರ್ಣ ಶಕ್ತಿ ಆಗ್ತು, ಇದ್ರಲ್ಲಿ ಜೀರ್ಣ ಆಗ್ತು. ಈ ಡಿಸೆಂಟ್ರಿ ಹಿಂಗೆ ಶುರುವಾಗಿ ಅಜೀರ್ಣದಿಂದ ಬಾ ಹಾಗೆಲ್ಲ ಆದರೆ ಇದ್ರ ತಂಬಳಿ ಮಾಡ್ಕೊಂಡು ಮುಡಿದ್ಬಿಟ್ರೆ ಬೇಡ. ಹೊಟ್ಟೆ ಕಚ್ಚು ಹೊಟ್ಟೆ ನೋವು ಹಿಂಗಿದ್ದು ಬಂತು ಅಂದರೆ 4 ಜೀರಿಗೆ ಹಾಕಿ ಮಜ್ಜಿಗೆಲ್ಲ ಅರ್ದು ಕೊಟ್ಬಿಟ್ರೆ ಬಂದಾಗ್ಬಿಡ್ತು ಹೊಟ್ಟೆ ನೋವು ಕಡಿಮೆ ಆಗ್ತು ಇದರಿಂದವ. ಇದೆಲ್ಲ ಔಷಧಿ ಬರ್ತು ಇದಲ್ಲವ ಮೊದಲಿನ ಕಾಲದ ಮನೆ ಮದ್ದು ತೈಕೆ. ಹಾಂ, ಮತ್ತು ಪುದೀನ ಸೊಪ್ಪು ಚಟ್ನಿ ತಂಬಳಿ ಎಂತ ಮಾಡಲು ಬರ್ತು ಇದು. ಮತ್ತು ಪಲಾವು ಗಿಲಾವು ಇದಕ್ಕೆಲ್ಲ ಹಾಕ್ತಾ ಈಗಂತೂ. ಭಾರಿ ಒಳ್ಳೆಯದು ಇದು. ಇದನ್ನು ನಾವು ಉರಿಮೂತ್ರ ಶುರುವಾದವಕ್ಕೆ ಈ ಪುದೀನ ಸೊಪ್ಪ ಆಕಳಲ್ಲಿ ಬೀಸಿ ಕೊಡವು. ಆಕಳಲ್ಲಿ ಬೀಸಿ ಒಂದೊಂದು ಲೋಟ ಕುಡಿಯಲು ಕೊಟ್ಬಿಟ್ರೆ, 1 ಲೋಟ ಆಕಳಲ್ಲಿ ಬೀಸಿ ಕುಡಿಯಲು ಕೊಟ್ಬಿಟ್ರೆ ಉರಿಮೂತ್ರನೂ ಬಂದಾಗ್ತದೆ ಇದರಲ್ಲಿ. 2-3 ದಿವಸ ಕೊಟ್ಬಿಟ್ರೆ ಅಂತೂ ಬಂದಾಗ್ತು. ನನ್ನ ಮಕ್ಕಳಿಗೆ ಎಲ್ಲರಿಗೂ ಜ್ವರ ಬಂದ್ಕೊಳ್ಳೆ ಇದೇ ಕಷಾಯವೇ ಆಗಿತ್ತು ಅವಾಗ ಡಾಕ್ಟ್ರ್ ಔಷಧಿ ಎಲ್ಲ ತಪ್ಪು ಅಪರೂಪ ಇತ್ತು ಹೆಂಗೆ ತೋರಿಸೋದು. ಇದೆಯ ತುಳಸಿ ಕಷಾಯ, ಕಿರಾತ್ ಕಡ್ಡಿ ಕಷಾಯ, ಸಾಂಬಾರು ಸೊಪ್ಪಿನ ರಸ ಮತ್ತು ಇಂಥದ್ದೆಯ ಕಷಾಯ ಬತ್ಸಿ ಕಿರಾತ್ ಕಡ್ಡಿ ಕಷಾಯ ಇದೆಲ್ಲ ಮಾಡಿ ಜ್ವರ ಕಡಿಮೆ ಮಾಡೋದಾಗಿತ್ತು ಅವಾಗ. ಬೋಳ್ಕಾಳು ಕಷಾಯ ಇಂಥದ್ದೇ ಅವಾಗೆಲ್ಲವ. ನಮ್ಮಲ್ಲಿ ಸಾಹಿತ್ಯಕ್ಕೆ ಅಂತೂ ಜ್ವರ ತೊಂಡಿ ಆದ ಕೂಡಲೇ ತುಳಸಿ ಸೊಪ್ಪು ಕೊಯ್ಕೆ ಬಂದ್ಬಿಡ್ತಿತ್ತು, ಈ ಕಷಾಯ ಮಾಡಿಕೊಡಿ ಹೇಳಿ. ಅಷ್ಟು ಇದಾಗಿತ್ತು, ಫೇಮಸ್ ಆಗಿತ್ತು ಅದು ಆವಾಗ. ಈಗ ಅಷ್ಟು ಹಳ್ಳಿ ಔಷಧಿಯಿಂದ ತಾಪಟ್ಟು ತಪ್ಪು ಕಡಿಮೆ ಆಗ್ತಿದೆಯಲ್ಲಿ. ಹಾಗಾಗಿ ಈಗೆಲ್ಲ ತಡ್ಕೊಂಬ ಪೇಷನ್ಸು ಕಡಿಮೆ ಆಗಿರ್ತು, ಮಾಡೋಕ್ಕೂ ಸ್ವಲ್ಪ ಪೇಷನ್ಸ್ ಕಡಿಮೆ ಆಗಿರ್ತು. ಹೀಗಾಗಿ ಈಗೆಲ್ಲ ಡಾಕ್ಟ್ರ್ ಔಷಧಿ ತಂದುಬಿಡ್ತಾ ಎಂತ ಮಾಡಲು ಬರ್ತಿಲ್ಲ, ತಾಗ್ತಿಲ್ಲ ಎಂಬ ಹಳ್ಳಿ ಔಷಧಿ ತಾಗ್ತಿಲ್ಲ ಎಂಬ. ಇದು ಲಕ್ಕಿ ಸೊಪ್ಪು ಹೇಳ್ತಾ ಇದಕ್ಕೆ. ಈ ಲಕ್ಕಿ ಸೊಪ್ಪ ಸೊಂಟ ನೋವು, ಮಂಡಿ ನೋವು, ಶರೀರದಲ್ಲಿ ಎಲ್ಲೇ ನೋವಿದ್ರೂ ಇದ್ರ ರಸ 2 ಚಮಚ ರಸ ತೆಗೆಯವು. ಇನ್ನು ಲಕ್ಕಿ ಸೊಪ್ಪ 2 ಚಮಚ ರಸ, ತುಳಸಿ ಸೊಪ್ಪು 2 ಚಮಚ ರಸ, ಹಸಿ ಶುಂಠಿ 2 ಚಮಚ ರಸ, ಇದು ಎಲ್ಲ 2 ಚಮಚ ಹಾಕ್ಕೊಂಡು ಕಡಿಗೆ ಅದಕ್ಕೆ 2 ಚಮಚ ಜೇನುತುಪ್ಪ ಹಾಕಿ ತೊಳಸ್ಕೊಂಡು 2 ದಿವಸ ಕುಡಿದ್ಬಿಟ್ರೆ ಲಘುನೇ ನೋವು ಕಡಿಮೆ ಆಗ್ತು. ಸೊಂಟ ನೋವು ನನಗೆ ಉದಾಹರಣೆಗೆ ನನಗೆ ಕಡಿಮೆ ಆಯಿತು. ನನಗೆ ಸೊಂಟ ಒಂದು ಎಲುಗು ನೋವಾಗಿ ಸಿಕ್ಕಾಪಟ್ಟೆ 2-3 ವರ್ಷ ಆಗೋಗಿತ್ತು. ಸೊಂಟ ಹೊಂದಿಸಲಾಗ್ತಿತ್ತಿಲ್ಲ, ಆ ಥರ ನೋವಾಗಿತ್ತು. ಅದಕ್ಕೆ ಇದನ್ನೇ ಮಾಡಿದೆ. ಒಂದು ವೈದ್ಯರು ಹೇಳಿದ್ರ ಇದನ್ನೇ ಮಾಡಿದೆ. ಅದರಿಂದ ತಪ್ಪು ಅರ್ಜೆಂಟ್ ಕಡಿಮೆ ಆಗೋವಳಾದ್ರೆ ಇದನ್ನೇ ಮಾಡು ಅಂದರು ವೈದ್ಯರು. ಹಾಗೆ ಇದನ್ನು ಮಾಡೋಳರಿಗೆ ಹಂಗೆ ತಪ್ಪ ಎಲುಗಿನ ನೋವು ಇವತ್ತಿನವರೆಗೂ ಇಲ್ಲ. ಈಗ 2 ವರ್ಷ ಆಯ್ತು. ಬಲ್ಗಣಿ ಸೊಪ್ಪು ಒಳದಿರ್ತು, ಅದು ಬೆಟ್ಟದ ಮೇಲೆ ಮರ ಅದು, ಅದರೆಲ್ಲ ತಪ್ಪಲಾದಿಲ್ಲ. ಚಕ್ಕೆ ತಂದು ತಂಬಳಿ ಮಾಡ್ಕೊಂಡು ಊಟ ಮಾಡಿದರೆ ಅದು ಕಾಂಬಳೆ ಚಟನೇ ಹೋಗ್ತು ಅದರಲ್ಲಿ. ಬಾಲ್ಗಣಿ ಚಕ್ಕೆ ತಂದು ಅದನ್ನು ಒಣಸಿ 4 ಜೀರಿಗೆ ಹಾಕಿ ಪುಡಿ ಮಾಡಿ ಮಜ್ಜಿಗೆಂದು ಇದ್ಬಿಟ್ರೆ ಅಂತವ 4 ಉಪ್ಪು ಮಜ್ಜಿಗೆ 1 ಚಮಚ ಹುಡಿ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಕಾಂಬಳಿ ಹೋಗ್ತು. ಕಾಂಬಳಿ ಅದಕ್ಕೆ ಕಾಂಬಳೆ ಚಟವೇ ಹೋದಿದ್ದು ನನ್ನ ಯಜಮಾನ್ರಿಗೆ ಆಗಿತ್ತು. ಅದನ್ನೇ ಮಾಡಿಕೊಟ್ಟು ಅದರಲ್ಲೇ ಚಟ ಹೋದು, ಬೇರೆ ಎಂಥ ಔಷಧಿನೇ ಮಾಡಿದ್ವಿಲ್ಲ. ಹೆಂಗೆ ಇದೆಲ್ಲವ ಮಾಡಿ ಅನುಭವ ಪಟ್ಟಿದ್ದು ಇದು. ಹಾಗಾಗಿ ಹೇಳ್ತಾ ಇದ್ದೀನ. ನಾಚಿಕೆ ಸೊಪ್ಪು ಇದು ರಾಜಿ ಆದವಕ್ಕೆ ಬ್ಲೀಡಿಂಗ್ ಜೋರು ಆದರೆ ಇದನ್ನು ಬೇರ್ಗೂಡೆ ಕಿತ್ಕೊಬಂದು ಬೇರು ಇದು ಎಲ್ಲ ಸೊಪ್ಪು ಎಲ್ಲ ಸಮೇತ ಕಷಾಯ ಮಾಡಿಕೊಡ್ತಾ ಡಿಸೆಂಟ್ರಿ ತಂಬಳಿ ಮಾಡಿ ಹಾಕ್ತಾ. ಇದು ಬ್ಲೀಡಿಂಗ್ ಹೆಚ್ಚಾದವಕ್ಕೆ ಕಷಾಯ ಮಾಡಿಕೊಡ್ತಾ. ಇದನ್ನು ನಾಚಿಕೆ ಸೊಪ್ಪು ಅದಕ್ಕೆ ಒಳಮುಚ್ಚಣಿಕೆ ಹೇಳ್ತಾ, ನಾಚಿಕೆ ಸೊಪ್ಪು ಹೇಳ್ತಾ, 2 ಹೆಸರು ಹೇಳ್ತಾ. ಕೆಮ್ಮಕ್ಕೆ ಮತ್ತೊಂದು ಔಷಧಿ ಹೇಳ್ತಿ. ಉಳ್ಳಾಗಡ್ಡಿ ಇರ್ತಳಿ, ಈರುಳ್ಳಿ ಅದನ್ನು ಸಣ್ಣ ಹೆಚ್ಚಿ ಅದನ್ನು ಬೆಲ್ಲ ನೀರು ಎಲ್ಲ ಹಾಕಿ ಕುದಿಸಿ ಒಂದು ಅರ್ಧ ಲೋಟ ಮಾಡಿ 2 ದಿವಸ ಅದನ್ನು ಕೆಮ್ಮಾಗ್ತಳಿ. ತೊಂಡಿ ಕೆಮ್ಮಾಗಲಿ, ಒಣಕ್ಕೆ ಕೆಮ್ಮಾಗಲಿ, ಈ ಕಟಕ್ಕೆ ಕೆಮ್ಮಾಗ್ತಳಿ, ಕಫ ಬಿಗ್ದಂಗಾಗಿ ಅದಕ್ಕೆ ಎಲ್ಲವ
ಶುಂಠಿಗೆ 2 ಬೋಳ್ಕಾಳನ್ನು ಜಜ್ಜಿ ಹಾಕವು. ಬೋಳ್ಕಾಳು ಅಂದರೆ ಕಾಳುಮೆಣಸು ಜಜ್ಜಿ ಹಾಕಿ ಅದನ್ನ ಗಣಕ್ಕೆ ಬಚ್ಚಿ ಬೇಯಿಸಿ ಕೊಟ್ಟು ಬೇಯುವಂಗೆ ಅದನ್ನ ಒಂದು ಅರ್ಧ ಲೋಟ ಕುಡಿಯಲು ಕೊಡವು. ಅದನ್ನು ರಾತ್ರಿ ಮನ್ಗಕ್ಕರ್ ಕುಡ್ಕೊಂಡು ಕೆಳವು ಅದ್ರ ಕುಡಿದ್ಮೇಲೆ ಮತ್ತೆ ಅಂಥದ್ದು ಗಂಟ್ಲಿಗೇನು ಆಹಾರ ಹಾಕಲಾಗ ಬೇಡವರಿಗೆ ಹಾಗೆ ಕೆಳವು ಅದರಿಂದ ಕೆಮ್ಮು ಲಘುವೇ ಕಡಿಮೆ ಆಗ್ತು. ನುರುಕುಳ ಸೊಪ್ಪು ಹೊಳಿ ಬೆಟ್ಟದ ಮೇಲೆಲ್ಲ ಮರ ಇತ್ತು, ದೊಡ್ಡ ದೊಡ್ಡ ಮರ ಅದು ಬೆಟ್ಟದ ಮೇಲೆ ಇತ್ತು. ಅದ್ರ ಸೊಪ್ಪು ತಂದು ನೀರಲ್ಲಿ ನೆನೆಸಿಟ್ಕೊಂಡು ಗಿವುಂಚಿ ಅದು ಸ್ವಲ್ಪ ಲೊಳೆ ಆಗ್ತು. ಅದನ್ನು ಕುಡಿಯೋದು ಸ್ವಲ್ಪ ಬೆಲ್ಲ ಹಾಕಿ ಕುಡಿಯೋದು ಕೊಟ್ಟರೆ ಅದರಿಂದ ಡಿಸೆಂಟ್ರಿ ಬಂದಾಗ್ತು. ಅಥವಾ ಕಡೆಗೆ ಇದು ಒಂದು 3-4 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿ, ಬಿಸಿ ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಊಟ ಮಾಡಿ ಆಮೇಲೆ ಬರೀ ಮಜ್ಜಿಗೆ ಅನ್ನ ಊಟ ಮಾಡಿಬಿಟ್ರು ಒಂದು 2 ಹೊತ್ತು. ಅದರಲ್ಲೂ ಡಿಸೆಂಟ್ರಿ ಲಘು ಬಂದಾಗ್ತು. ಅದರಲ್ಲೂ ವಿಡಿಯೋವನ್ನು ನೋಡಿ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.